ಬೆಲೆ ಏರಿಕೆ ವಿರುದ್ಧ ಜನರ ರೋಷಾವೇಶ. ವಾಪಸ್ ಪಡೆಯಲೇಬೇಕು. ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಬೆಲೆ ಮಾಡಲೇಬೇಕು. ಸರ್ಕಾರದ ವಿರುದ್ಧ ಸ್ಲಂ ಜನಾಂದೋಲನ, ಸಂಘಟನೆ ಆಕ್ರೋಶ. ಮಾಡಲೇಬೇಕು. ಪೆಟ್ರೋಲ್ ಡೀಸೆಲ್ ಬೆಲೆ ಕಡಿಮೆ ಮಾಡಲೇಬೇಕು. ರಾಜ್ಯ ಸರ್ಕಾರ ಏಪ್ರಿಲ್ 1ರಿಂದ ಹಾಲು, ಮೊಸರು, ಕರೆಂಟ್ ಸೇರಿ ಹಲವು ಬೆಲೆಗಳನ್ನು ಏರಿಕೆ ಮಾಡಿದ್ದು, ಕೈ ಸರ್ಕಾರದ ವಿರುದ್ಧ ವಿಪಕ್ಷಗಳು ಸೇರಿ ಸಾಮಾನ್ಯ ಜನರು ಬೀದಿಗಿಳಿದು ಆಕ್ರೋಶ ಹೊರಹಾಕ್ತಿದ್ದಾರೆ. ಇಂದು ತುಮಕೂರಿನಲ್ಲಿ ಬೆಲೆ ಏರಿಕೆ ವಿರುದ್ಧ ಸ್ಲಂ ಜನಾಂದೋಲನ, ಸಂಘಟನೆ ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದ್ರು. ಜನಜೀವನವನ್ನು ಅತಂತ್ರಕ್ಕೆ ತಂದಿರತಕ್ಕಂಥ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಹೇಳಿ ಧಿಕ್ಕಾರ. ನಗರದ ಡಿಸಿ ಕಚೇರಿ ಮುಂಭಾಗ ನೂರಾರು ಮಂದಿ ಸ್ಲಂ ಜನಾಂದೋಲನ ಸಂಘಟನೆ ಮುಖಂಡರು ಜಮಾಯಿಸಿ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಬೃಹತ್ ಪ್ರತಿಭಟನೆ ನಡೆಸುವ ಮೂಲಕ ಆಕ್ರೋಶ ಹೊರಹಾಕಿದ್ರು. ಬೆಲೆ ಏರಿಕೆ ನಿಲ್ಲಿಸಿ, ಬಡವರನ್ನ ಉಳಿಸಿ ಎಂದು ಪೋಸ್ಟ್ಗಳನ್ನು ಹಿಡಿದು ಮುಖಂಡರು ಪ್ರತಿಭಟನೆ ನಡೆಸಿದ್ರು. ನಿತ್ಯ ಬಳಕೆಗೆ ವಸ್ತುಗಳಾದ ಹಾಲು, ಮೊಸರು, ಪೆಟ್ರೋಲ್, ಡೀಸೆಲ್, ಅಡುಗೆ ಅನಿಲ ಸೇರಿ ಹಲವು ಬೆಲೆಗಳು ಏರಿಕೆಯಿಂದಾಗಿ ಬಡ ವರ್ಗದ ಜನರ ಜೀವನ ಕಷ್ಟಕರವಾಗಿದೆ ಎಂದು ಪ್ರತಿಭಟನಾಕಾರರು ಆಕ್ರೋಶ ಹೊರಹಾಕಿದ್ರು. ಸರ್, ಇವತ್ತು ಏನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಒಂದ್ರ ಮೇಲೆ ಒಂದು ಸರ್ತಿ ಸಾಲಿನಲ್ಲಿ ಬೆಲೆ ಏರಿಕೆಗಳನ್ನು ಮಾಡ್ತಾ ಇದ್ದಾರೆ. ಇದು ಜನಸಾಮಾನ್ಯರ ಬದುಕಿಗೆ ಭಾಳ ಕಷ್ಟ ಆಗಿದೆ ಅಂತಕ್ಕನ್ನೋದನ್ನ ಅರ್ಥ ಮಾಡ್ಕೊಬೇಕು. ಇವತ್ತು ಕೇಂದ್ರ ಮಾಡಿದೆ ಅಂತ ರಾಜ್ಯ ಮಾಡಿದೆ ಅಂತ ಕೇಂದ್ರ ಒಬ್ಬರ ಮೇಲೆ ಒಬ್ಬರು ಹಾಕಿ ಜನರ ಜೀವನವನ್ನು, ಜನರ ಬದುಕನ್ನು ಬೀದಿಗೆ ತರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ಇಡೀ ವಿಶ್ವದಲ್ಲೇ ಭಾರತ 4ನೇ ಆರ್ಥಿಕತೆ ಹೊಂದಿರತಕ್ಕಂಥ ಶಕ್ತಿಶಾಲಿ ರಾಷ್ಟ್ರ ಅಂತ ಹೇಳಿ ನಾವು ಎದುರು ನೋಡ್ತಾ ಇದ್ದೀವಿ. ಅದಕ್ಕೆ ಪೂರಕವಾಗಿರ್ತಕ್ಕಂಥ ವಾತಾವರಣವೂ ಇದೆ. ಆದರೆ ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು, ಇಂಥ ಶಕ್ತಿಶಾಲಿ ರಾಷ್ಟ್ರದಲ್ಲಿ ಜನ ಎಷ್ಟು ನೆಮ್ಮದಿಯಿಂದ ಬದುಕ್ತಾ ಇದ್ದಾರೆ ಅಂತಕ್ಕನ್ನೋದು. ಇವತ್ತು ಜನರ ಬದುಕನ್ನು ಬೀದಿಗೆ ತಂದು ನೀವು ಶಕ್ತಿಶಾಲಿ ರಾಷ್ಟ್ರ ಆಗೋದ್ರಲ್ಲಿ ಅರ್ಥ ಇಲ್ಲ ಅಂತಕ್ಕನ್ನೋದನ್ನ ಮನಗಡಬೇಕು. ಹಾಗಾಗಿ ಇವತ್ತು ಏನು ಕೇಂದ್ರ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಮಾಡಿದೆ, ಗ್ಯಾಸ್ ಬೆಲೆ ಏರಿಕೆ ಮಾಡಿದೆ. ಹಾಗೆ ಕರ್ನಾಟಕ ಸರ್ಕಾರ ಜನಸಾಮಾನ್ಯರು ಉಪಯೋಗ ಮಾಡ್ತಕ್ಕಂಥ ಹಾಲು ಮತ್ತು ಮೊಸರಿನ ಬೆಲೆ ಏರಿಕೆ ಮಾಡಿರ್ತಕ್ಕಂಥದ್ದು. ಹಾಗೆಯೇ ಪ್ರತಿಯೊಂದು ವಸ್ತುಗಳ ಬೆಲೆ ಏರಿಕೆ ಮಾಡ್ತಾ ಇರ್ತಕ್ಕಂಥದ್ದು. ಅದಕ್ಕೆ ಒಂದು ನಿಯಂತ್ರಣನೇ ಇಲ್ದೇ ಇವರೇನೆಲ್ಲ ಭರವಸೆಯನ್ನು ಕೊಟ್ಟು ಬಂದರು, ನಿಯಂತ್ರಣಕ್ಕೆ ತರ್ತೀವಿ, ಬೆಲೆ ಏರಿಕೆಯನ್ನು ನಿಯಂತ್ರಣ ಮಾಡ್ತೀವಿ ಅಂತ ಬಂದಂಥ ಸರ್ಕಾರಗಳು ತಾವು ಏನು ಸರ್ತಿ ಸಾಲಿನಲ್ಲಿ ಅಂದರೆ ಫೈಟಿಗೆ ಬಿದ್ದಾಗೆ, ಸ್ಪರ್ಧೆಗಿಳಿದಾಗೆ ಬೆಲೆ ಏರಿಕೆಯನ್ನು ಮಾಡ್ತಾ ಇದ್ದಾರೆ. ಇದರಿಂದ ಜನರ ಬದುಕಿಗೆ ಭಾಳಷ್ಟು ಕಷ್ಟ ಆಗಿದೆ. ಹಾಗಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಜನರ ಕಲ್ಯಾಣ ಏನು ಹೇಳಿದೆ ಸಂವಿಧಾನ, ಜನ ಕಲ್ಯಾಣದ ಆಶಯದಲ್ಲಿ ನಡ್ಕೊಳ್ಬೇಕು ಅಂತಕ್ಕನ್ನೋದನ್ನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾರೆ. ನಾವು ಇಂದು ಸ್ಲಂ ಸಮಿತಿ ಮತ್ತು ಸಾವಿತ್ರಿಬಾಯಿ ಫುಲೆ ಮಹಿಳಾ ಸಂಘದಿಂದ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಬೆಲೆ ಏರಿಕೆ ಕುರಿತು. ಈಗಾಗಲೇ ನಿಮಗೆಲ್ಲ ಗೊತ್ತಿದೆ, ಬೆಲೆ ಏರಿಕೆ ದಿನದಿಂದ ದಿನಕ್ಕೆ ಇಷ್ಟ ಬಂದಾಗೆ ಹುಚ್ಚು ಸರ್ಕಾರಗಳ ಥರ ನೀವು ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆಯನ್ನು ಹೆಚ್ಚಿಸ್ತಾ ಇದ್ದೀರಾ. ಇಲ್ಲಿ ಮೇಲ್ನೋಟಕ್ಕೆ ಡೀಸೆಲ್ ಬೆಲೆ, ಪೆಟ್ರೋಲ್ ಬೆಲೆ ಅಂತ ಕಾಣಿಸಿದ್ರು, ಒಳನೋಟದಲ್ಲಿ ಇದೇ ಒಂದು ಕಾರಣವಾಗಿ ನೀವು 2 ರೂಪಾಯಿ ಹೆಚ್ಚು ಮಾಡಿದರೆ 50 ರೂಪಾಯಿ ನೀವು ಸಿಲಿಂಡರ್ ರೇಟ್ನ ಜಾಸ್ತಿ ಮಾಡ್ತೀರಾ. ಇದು ಯಾವ ರೀತಿಯಾದಂಥ ಲೆಕ್ಕಾಚಾರಗಳು ನಿಮ್ಮದು? ಇವತ್ತು ಒಬ್ಬ ಗೃಹಿಣಿ ಜೀವನದಲ್ಲಿ ಮನೆ ನಡೆಸಬೇಕಾದ್ರೆ ಭಾಳ ಕಷ್ಟ ಇದೆ. ನಾವು 50 ರೂಪಾಯಿ ಉಳಿಕೆ ಮಾಡೋದನ್ನು ನೀವು ಈ ಮುಖಾಂತರ ಕಿತ್ಕೊಳ್ತೀರಾ. ಮತ್ತು ಒಂದು ತರಕಾರಿ ರೇಟ್ ಆಗಲಿ, ಒಂದು ಹಾಲಿನ ರೇಟ್ ಆಗಲಿ, ಎಲ್ಲವನ್ನು ನೀವು ಇದೇ ರೀತಿ ಹೆಚ್ಚಿಸ್ತಾ ಹೋದರೆ ನಾವು ಉಳಿಕೆ ಮಾಡೋದೆಂತು, ನಮ್ಮ ಮಕ್ಕಳಿಗೆ ಎಜುಕೇಷನ್ ಕೊಡೋದೆಂತು, ಯಾವುದೂ ಇಲ್ಲಿ ಸರಿಯಾಗಿ ಇದು ಮಾಡ್ತಾ ಇಲ್ಲ. ನೀವು ಅಚ್ಚೇ ದಿನ ಅಂತ ಹೇಳಿ ನಮಗೆ ಕರಾಳ ದಿನಗಳನ್ನೇ ತೋರಿಸ್ತಾ ಇದ್ದೀರಾ. ಇದಕ್ಕಿದ್ದಾಗೆ ಸಣ್ಣ ಕೈಗಾರಿಕೆಗಳನ್ನೆಲ್ಲ ಮುಚ್ಚಾಕ್ತಿದ್ದೀರಾ. ಮತ್ತು ಬೀದಿ ಬದಿ ಬೋಂಡ ಮಾರಲಿಕ್ಕಾದರೂ ಎಣ್ಣೆ ರೇಟ್ ಕಡಿಮೆ ಇರಬೇಕಲ್ವ ಸ್ವಾಮಿ? ಆ ಬೋಂಡ ರೇಟು ಕಡಿಮೆ ಇರೋದಿಲ್ವಲ್ಲ. ನಾವು ಬಾಡಿಗೆನೇ ಕಟ್ಟೋಣ, ನಿಮ್ಮ ಹತ್ರ ನಮ್ಮ ಕೂಲಿಗಳನ್ನೆಲ್ಲ ನಿಮ್ಮ ಇದಕ್ಕೆ ಸುರಿತಾ ಇದ್ದರೆ ತೆರಿಗೆಗಳಿಗೆ ಮತ್ತು ಪೆಟ್ರೋಲ್ ರೇಟ್ಗಳು ಜಾಸ್ತಿಯಾಗಿ ಈ ಥರ ಎಲ್ಲ ನೀವು ಡೀಸೆಲ್ ಎಲ್ಲ ರೇಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ನಾವು ಹೇಗೆ ಜೀವನ ಮಾಡಬೇಕು? ಇನ್ನು ಬಡವರನ್ನ ನೋಡೋಕೆ ಸರ್ಕಾರಕ್ಕೆ ಸಮಯವಿಲ್ಲ. ರಾಜ್ಯದ ಆರ್ಥಿಕ ಸ್ಥಿತಿ ಹದಗೆಡ್ತಾ ಇದೆ ಎಂದು ಪ್ರತಿಭಟನಾಕಾರರು ಆತಂಕ ವ್ಯಕ್ತಪಡಿಸಿದ್ರು. ಕೂಡಲೇ ಸರ್ಕಾರ ಈ ಬಗ್ಗೆ ಎಚ್ಚೆತ್ತುಕೊಂಡು ಬೆಲೆ ಏರಿಕೆಗೆ ತಕ್ಷಣ ಕಡಿವಾಣ ಹಾಕಬೇಕಾಗಿದೆ ಎಂದು ಆಗ್ರಹಿಸಿದ್ದಾರೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.